ಇಲ್ಲಿ ಹಿಂದೂ ಲಾಲ್ ಬಂದು ಸರ್ ಎಲ್ಲರಿಗೂ ಈಕ್ವಲ್ ಶೇರ್ ಇರೋಂಥದ್ದು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಮೊಹಮ್ಮದಿಯನ್ ಲಾಲಿಗೆ ಸ್ವಲ್ಪ ಕಾನ್ಸೆಪ್ಟ್ ಬೇರೆ. ಗಂಡು ಮಕ್ಳು ಏನು ತಗೊಂತಾರೆ, ಗಂಡು ಮಕ್ಳಿಗೆ ಬರೋಂಥ ಅರ್ಧ ಹೆಣ್ಮಕ್ಳಿಗೆ ಬರಬೇಕಾಗಿರೋಂಥದ್ದು. ನಿಮ್ಮ ತಾತ ಅವ್ರ ಸ್ವಯರ್ಜಿತ ಆಸ್ತಿಗಳನ್ನ ಅವ್ರ ಜೀವಿತಾವಧಿವರೆಗೆ ಅವರು ನಿಮ್ಮ ಸೋದರ ಮಾವಿಗೆ ಮಾಡ್ತಾರೋ ಮತ್ತೊಬ್ರಿಗೆ ಮಾಡ್ತಾರೋ ಅದು ಅವರು ವಿವೇಚನೆಗೆ ಬಿಟ್ಟಿರೋಂಥದ್ದು. ಒಂದು ಪಕ್ಷ ಅವ್ರ ಕಾಲ ಆಗೋಗಿದ್ರೆ ಆ ಆಸ್ತಿನ ನಿಮ್ಮ ಮಾವ ಅವರು ಒಬ್ಬರೇ ಅನುಭವಿಸೋಕ್ಕಾಗಲ್ಲ. ಅವ್ರೇನು ಅನುಭವಿಸ್ತಾರೋ ಅದರಲ್ಲಿ ಅರ್ಧ ನಿಮ್ಮ ತಾಯಿಗೆ ಕೊಡಲೇಬೇಕು ಸರ್. ಬಶೀರ್ ನದಾಫ್ ಅನ್ನೋರು ಕೇಳ್ತಾ ಇರೋದು, ಸರ್ ನಮ್ಮದು ಮುಸ್ಲಿಂ ಕಸ್ಟಮು, ನಮ್ಮ ತಾಯಿ ತಂದೆಗೆ ಇಬ್ಬರು ಹೆಂಡ್ತಿರು, ನಮ್ಮ ತಾಯಿ ಮೊದಲನೇ ಹೆಂಡ್ತಿ ಮಗಳು, ನಮ್ಮ ತಾಯಿಯ ತಂದೆ ಅಂದರೆ ತಾತ ಎರಡನೇ ಹೆಂಡ್ತಿ ಮಗನಿಗೆ ಎಲ್ಲ ಆಸ್ತಿ ಮಾಡ್ತಾವ್ರೆ, ನಮ್ಮ ತಾಯಿಗೆ ಹಕ್ಕಾಯ್ತಾ ಅಂತ ಅಂದ್ಬಿಟ್ಟು. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ನಿಮ್ಮ ತಾಯಿ ಮೊದಲನೇ ಹೆಂಡತಿ ಮಗಳು, ನಿಮ್ಮ ಮಾವ ಎರಡನೇ ಹೆಂಡತಿ ಮಗ. ಸೊ ನಿಮ್ಮ ತಾತ ಏನವ್ರೆ ಪ್ರತಿಯೊಂದೂ ನಿಮ್ಮ ಮಾವನ ಹೆಸರಿಗೆ ಮಾಡ್ತಾವ್ರೆ, ನಿಮ್ಮ ತಾಯಿನ ನೆಗ್ಲೆಕ್ಟ್ ಮಾಡ್ತಾವ್ರೆ ಅನ್ನೋದು ನಿಮ್ಮ ಕ್ವಶನ್ದು ಗಿಷ್ಟು ಸರ್. ಸರ್ ಇಲ್ಲಿ ನಿಮಗೆ ಮೊಹಮ್ಮದಿಯನ್ ಲಾ ಅಪ್ಲೈ ಆಗೋಂಥದ್ದು. ಇಲ್ಲಿ ಹಿಂದೂ ಲಾಲ್ ಬಂದು ಸರ್ ಎಲ್ಲರಿಗೂ ಈಕ್ವಲ್ ಶೇರ್ ಇರೋಂಥದ್ದು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಮೊಹಮ್ಮದಿಯನ್ ಲಾಲಿಗೆ ಸ್ವಲ್ಪ ಕಾನ್ಸೆಪ್ಟ್ ಬೇರೆ. ಗಂಡು ಮಕ್ಳು ಏನು ತಗೊಂತಾರೆ, ಗಂಡು ಮಕ್ಳಿಗೆ ಬರೋಂಥ ಅರ್ಧ ಹೆಣ್ಮಕ್ಳಿಗೆ ಬರಬೇಕಾಗಿರೋಂಥದ್ದು. ನಿಮ್ಮ ತಾತ ಅವ್ರ ಸ್ವಯರ್ಜಿತ ಆಸ್ತಿಗಳನ್ನ ಅವ್ರ ಜೀವಿತಾವಧಿವರೆಗೆ ಅವರು ನಿಮ್ಮ ಸೋದರ ಮಾವಿಗೆ ಮಾಡ್ತಾರೋ ಮತ್ತೊಬ್ರಿಗೆ ಮಾಡ್ತಾರೋ ಅದು ಅವರು ವಿವೇಚನೆಗೆ ಬಿಟ್ಟಿರೋಂಥದ್ದು. ಒಂದು ಪಕ್ಷ ಅವ್ರ ಕಾಲ ಆಗೋಗಿದ್ರೆ ಆ ಆಸ್ತಿನ ನಿಮ್ಮ ಮಾವ ಅವರು ಒಬ್ಬರೇ ಅನುಭವಿಸೋಕ್ಕಾಗಲ್ಲ. ಅವ್ರೇನು ಅನುಭವಿಸ್ತಾರೋ ಅದರಲ್ಲಿ ಅರ್ಧ ನಿಮ್ಮ ತಾಯಿಗೆ ಕೊಡಲೇಬೇಕು ಸರ್. ನನಗೆ ಗೊತ್ತಿರೋ ಲಿಮಿಟೆಡ್ ಕಾನೂನಲ್ಲಿ ಹೇಳ್ತಾ ಇದ್ದೀನಿ. ಮೊಹಮ್ಮದಿಯನ್ ಲಾ ಹಿಂಗೆ ಹೇಳ್ತದೆ, ನಿಮ್ಮ ತಾತ ಅವರು ಅವ್ರ ಜೀವಿತಾವಧಿಯಲ್ಲಿ ನಿಮ್ಮ ಸೋದರ ಮಾವಂಗೆ ಏನು ಆಸ್ತಿ ಕೊಟ್ಟವ್ರೆ ಅಂತೀರಾ, ಅದ್ರ ಬಗ್ಗೆ ನಿಮ್ಮ ತಾಯಿಯವರು ಚಕಾರ ಎತ್ತಕ್ಕೆ ಬರಲ್ಲ ಸರ್. ನಮ್ಮಲ್ಲಿ ಸಮಪಾಲು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರಿಗೆ ಅರ್ಧ ಕೊಡೋಂಥದ್ದು. ಗಂಡು ಮಕ್ಳು ಏನೋ ಇವಾಗ ಉದಾಹರಣೆಗೆ ಒಂದು ರೂಪಾಯಿಲಿ 3 ಭಾಗ ಮಾಡಿಬಿಟ್ಟು 2 ಭಾಗ ಅವ್ರಿಗೆ, 1/3 2 ಶೇರ್ ಅವ್ರಿಗೆ, 1 ಶೇರ್ ನಮಗೆ, ಈ ಥರ. ಸೊ ಸಿಕ್ಕಾಬಟ್ಟೆ ವಾಸ್ಟ್ ಸಬ್ಜೆಕ್ಟ್ ಮೊಹಮ್ಮದಿಯನ್ ಲಾ. ಅದು ನಮ್ಮ ಹಿಂದೂ ಲಾ ಥರನೇ, ಬಟ್ ಕೇಸಸ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾವು ಕಡಿಮೆ ತಿಳ್ಕೊಂಡಿದ್ದೀವಿ ಅಷ್ಟೇ.